ಇವತ್ತಿನ ನಮ್ಮ ಚರ್ಚೆಯನ್ನ ಒಂದು ಒಂದು ದುರಂತ ಘಟನೆಯಿಂದ ಶುರು ಮಾಡೋಣ ಅನ್ಸುತ್ತೆ. ಹ್ಮ್ ಬಿಹಾರದಲ್ಲಿ ನಡೆದಿದ್ದು ಇದು. ಹ್ಮ್ ಒಬ್ರು ಸರ್ಕಾರಿ ಆರೋಗ್ಯ ಕಾರ್ಯಕರ್ತೆ ಹ್ಮ್. ಅವರನ್ನ ಹಾಡಹಗಲೇ ಎಲ್ಲರ ಮುಂದೆನೆ ಗುಂಡಿಕ್ಕಿ ಕೊಲೆ ಮಾಡ್ತಾರೆ. ಅಯ್ಯೋ, ತುಂಬಾನೇ ಆಘಾತಕಾರಿ. ಹೌದು. ಆಮೇಲೆ ತನಿಖೆ ಶುರುವಾದಾಗ ಗೊತ್ತಾಗಿದ್ದೇನು ಅಂದ್ರೆ ಇದೊಂದು ಸುಪಾರಿ ಕೊಲೆ. ಜೊತೆಗೆ ಸುಲಿಗೆ ಮಾಡೋಕೆ ಹೆದರ್ಸೋ ಸಂಚೂ ಇದ್ರ ಹಿಂದೆ ಇತ್ತು. ಓ, ಹಾಗಾದ್ರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಆದ್ರೆ ಇದಕ್ಕಿಂತ ಶಾಕಿಂಗ್ ವಿಚಾರ ಅಂದ್ರೆ ಈ ಪ್ಲಾನ್ನ ಮಾಸ್ಟರ್ ಮೈಂಡ್ಗಳು ಅಂತ ಯಾರ ಮೇಲೆ ಆರೋಪ ಇತ್ತೋ ಅವರಿಗೆ ಪಾಟ್ನಾ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಡ್ಬಿಡ್ತು. ನಿರೀಕ್ಷಣಾ ಜಾಮೀನು ಅಂದ್ರೆ ಆಂಟಿಸಿಪೇಟರಿ ಬೇಲ್ ಅಲ್ವಾ? ಹೌದು, ಆಂಟಿಸಿಪೇಟರಿ ಬೇಲ್. ಸರಳವಾಗಿ ಹೇಳೋದಾದ್ರೆ ಇವರನ್ನ ಅರೆಸ್ಟ್ ಮಾಡಬೇಡಿ ಅಂತ ಪೊಲೀಸರಿಗೆ ಆದೇಶ ನೀಡಿತು. ಒಂದು ಸೆಕ್ಷನ್ 302 ಮರ್ಡರ್ ಕೇಸ್ನಲ್ಲಿ, ಅದರಲ್ಲೂ ಸುಪಾರಿ ಕೊಲೆ ಆರೋಪದಲ್ಲಿ ಈ ರೀತಿ ಜಾಮೀನು ಸಿಗೋದು ತುಂಬಾನೇ ಅಪರೂಪ. ಅದನ್ನೇನದು ಕ್ರೇನೆ ಕೊಂಡ್ಕೊಂಡಿದ್ದು. ಇಂಥ ಗಂಭೀರ ಆರೋಪ ಇದ್ರೂ ಬಂಧಿಸಬೇಡಿ ಅಂತ ಹೈಕೋರ್ಟ್ ಹೇಳಿತ್ತು ಅಂದ್ರೆ ನಂಬಲಿಕ್ಕೆ ಕಷ್ಟ ಆಗುತ್ತೆ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿದ್ದು ಅಲ್ವಾ? ಖಂಡಿತ. ಜಗದೇವ್ ಪ್ರಸಾದ್ ವಿರುದ್ಧ ಬಿಹಾರ ರಾಜ್ಯ ಪ್ರಕರಣದಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಸಮಾಜದ ಸುರಕ್ಷತೆಯ ನಡುವಿನ ಈ ಜಗ್ಗಾಟವನ್ನ ಸುಪ್ರೀಂ ಕೋರ್ಟ್ ಹೇಗೆ ಬಗೆಹರಿಸಿತು ಅಂತ ಇವತ್ತು ನಾವು ನೋಡೋಣ. ಸರಿ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪನ್ನು ಸಂಪೂರ್ಣವಾಗಿ ತಪ್ಪು ಅಂತ ಹೇಳಿ 3 ಮುಖ್ಯ ಕಾರಣಗಳನ್ನು ಕೊಡ್ತು. ಅದನ್ನ ನಾವು 3 ಪಾಠಗಳ ರೀತಿ ನೋಡ್ಬೋದು. ಓಕೆ, ಹಾಗಾದ್ರೆ ಮೊದಲನೇ ಪಾಠ ಏನು? ಒಂದು ಕೊಲೆ ಕೇಸ್ನಲ್ಲಿ ಜಾಮೀನ್ ಕೊಡುವಾಗ ಕೋರ್ಟ್ ಯಾವ ಅಂಶವನ್ನು ಮಿಸ್ ಮಾಡ್ಕೋಬಾರ್ದು? ಮೊದಲನೇ ಪಾಠ ಅಪರಾಧದ ಗಂಭೀರತೆ, ಅಂದ್ರೆ ಗ್ರಾವಿಟಿ ಆಫ್ ದಿ ಆಫೆನ್ಸ್. ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿತು, ವ್ಯಕ್ತಿಯ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯವಾದ ಹಕ್ಕು, ಅದರಲ್ಲಿ ಅನುಮಾನವೇ ಇಲ್ಲ. ಆದರೆ ಅದು ಸಮಾಜದ ಹಿತಾಸಕ್ತಿಗಿಂತ ದೊಡ್ಡದಲ್ಲ. ಇದೊಂದು ಸುಪಾರಿ ಕೊಲೆ, ಒಂದು ಸಂಘಟಿತ ಅಪರಾಧ. ಇಂಥ ಘೋರ ಕೃತ್ಯಗಳಲ್ಲಿ ಆರೋಪಿಯ ಸ್ವಾತಂತ್ರ್ಯಕ್ಕಿಂತ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅನ್ನೋದು ಮತ್ತೆ ಸಮಾಜದ ಸುರಕ್ಷತೆ ಮುಖ್ಯವಾಗುತ್ತೆ. ಹಾಗಾಗಿ ಆರೋಪಗಳ ಸ್ವರೂಪವೇ ನಿರೀಕ್ಷಣಾ ಜಾಮೀನನ್ನು ನಿರಾಕರಿಸಲು ಒಂದು ಬಲವಾದ ಕಾರಣ ಅಂತ ಕೋರ್ಟ್ ಹೇಳಿತು. ಓಕೆ, ಅಂದ್ರೆ ಅಪರಾಧದ ಗಂಭೀರತೆಯನ್ನೇ ಹೈಕೋರ್ಟ್ ಕಡೆಗಣಿಸಿತ್ತು. ಇದು ಒಂದು ದೊಡ್ಡ ತಪ್ಪು. ಆದ್ರೆ ಇದಿಷ್ಟೇ ಅಲ್ಲ, ಆರೋಪಿಗಳು ನ್ಯಾಯಾಲಯವನ್ನು ಸಂಪರ್ಕಿಸಿದ ರೀತಿಯಲ್ಲೇ ಒಂದು ಸಮಸ್ಯೆ ಇತ್ತು ಅಂತಲ್ವಾ? ಅದೇನು? ಹೌದು, ಇದು ನಮ್ಮ ಎರಡನೇ ಪಾಠ. ನ್ಯಾಯಾಲಯದ ಕ್ರಮಾನುಗತವನ್ನು ಪಾಲಿಸುವುದು, ಅಂದ್ರೆ ಫಾಲೋಯಿಂಗ್ ದ ಕೋರ್ಟ್ ಹೈರಾರ್ಕಿ. ಕ್ರಮಾನುಗತ. ಸಾಮಾನ್ಯವಾಗಿ ನಿರೀಕ್ಷಣಾ ಜಾಮೀನಿಗೆ ಯಾರಾದ್ರೂ ಅರ್ಜಿ ಹಾಕಿದ್ರೆ ಅವರು ಮೊದಲು ಹೋಗ್ಬೇಕಾಗಿದ್ದು ಕೆಳಹಂತದ ನ್ಯಾಯಾಲಯಕ್ಕೆ, ಅಂದ್ರೆ ಸೆಷನ್ಸ್ ಕೋರ್ಟ್ಗೆ. ಓ ಸರಿ. ಅಲ್ಲಿ ಅರ್ಜಿ ತಿರಸ್ಕಾರವಾದ್ರೆ ಆಮೇಲೆ ಹೈಕೋರ್ಟ್ಗೆ ಹೋಗ್ಬೋದು. ಆದ್ರೆ ಈ ಕೇಸ್ನಲ್ಲಿ ಆರೋಪಿಗಳು ನೇರವಾಗಿ ಹೈಕೋರ್ಟ್ಗೆ ಹೋಗಿದ್ರು. ಯಾಕೆ ಅದೊಂದು ಸಮಸ್ಯೆ ಆಗತ್ತೆ? ನೇರವಾದ ದೊಡ್ಡ ಕೋರ್ಟ್ಗೆ ಹೋದ್ರೆ ಬೇಗ ನ್ಯಾಯ ಸಿಗ್ಬೋದಲ್ವಾ? ಆಕ್ಚುಲಿ ಅದು ಸಹಜವಾದ ಪ್ರಶ್ನೆ. ಆದ್ರೆ ಅದರಿಂದ 2 ಸಮಸ್ಯೆ. ಒಂದು, ಪ್ರತಿಯೊಂದು ಕೇಸು ನೇರವಾಗಿ ಹೈಕೋರ್ಟ್ಗೆ ಬಂದ್ರೆ ಇಡೀ ನ್ಯಾಯಾಂಗ ವ್ಯವಸ್ಥೆಯ ರಚನೆಗೆ ಅರ್ಥ ಇರೋದಿಲ್ಲ. ಕೆಳಹಂತದ ನ್ಯಾಯಾಲಯದ ಅಧಿಕಾರಕ್ಕೆ ಬೆಲೆ ಇರಲ್ಲ. ನಿಜ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಸಂತ್ರಸ್ತರ ಕಡೆಯಿಂದ ಯೋಚನೆ ಮಾಡಿ. ಒಂದು ವೇಳೆ ಕೆಳ ನ್ಯಾಯಾಲಯದಲ್ಲಿ ಆರೋಪಿಗೆ ಜಾಮೀನು ಸಿಕ್ಕರೆ ಅದನ್ನು ಪ್ರಶ್ನಿಸಿ ಮೇಲಿನ ನ್ಯಾಯಾಲಯಕ್ಕೆ ಹೋಗೋಕೆ ಸಂತ್ರಸ್ತರಿಗೆ ಒಂದು ಅವಕಾಶ ಇರುತ್ತೆ. ಇಲ್ಲಿ ನೇರವಾಗಿ ಹೈಕೋರ್ಟ್ಗೆ ಹೋಗಿದ್ರಿಂದ ಆ ಅವಕಾಶವೇ ತಪ್ಪಿ ಹೋದಾಗಾಯ್ತು. ಇದು ಅರ್ಥ ಆಯಿತು. ಈಗ ನನ್ಗೆ ಇನ್ನೊಂದು ಪ್ರಶ್ನೆ. ಇದೇ ಪ್ರಕರಣದಲ್ಲಿ ಬೇರೆ ಸಹ ಆರೋಪಿಗೆ ಜಾಮೀನು ಸಿಕ್ಕಿತ್ತು, ಹಾಗಾಗಿ ನಮ್ಗೂ ಸಿಗ್ಬೇಕು ಅಂತ ಇವ್ರು ವಾದ ಮಾಡಿದ್ರು ಅಂತ ಕೇಳ್ದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಲ್ವೇ? ಇದು ಅತ್ಯಂತ ಕುತೂಹಲಕಾರಿ ವಾದ. ಮತ್ತು ಇದೇ ನಮ್ಮ 3ನೇ ಪಾಠ, ಸಮಾನತೆಯ ತತ್ವದ ತಪ್ಪು ವ್ಯಾಖ್ಯಾನ, ಅಂದ್ರೆ ಮಿಸ್ ಅಪ್ಲಿಕೇಶನ್ ಆಫ್ ದ ಪ್ಯಾರಿಟಿ ಪ್ರಿನ್ಸಿಪಲ್. ಓಕೆ. ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನು ನಿಧಾನವಾಗಿ ವಿವರಿಸಿದೆ. ನೋಡಿ, ಜಾಮೀನಿನಲ್ಲಿ 2 ಪ್ರಮುಖ ವಿಧಗಳಿವೆ. ಒಂದು ನಿಯಮಿತ ಜಾಮೀನು, ಅಂದ್ರೆ ರೆಗ್ಯುಲರ್ ಬೇಲ್. ಹೌದು, ಇದು ಸಿಆರ್ಪಿಸಿ ಸೆಕ್ಷನ್ 439 ಕೆಳಗೆ ಬರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಈಗಾಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗಿದೆ, ಅವನು ಅಲ್ಲಿಂದ ಹೊರಬರಲು ಕೇಳುವ ಜಾಮೀನು. ಸರಿ, ಜೈಲಿಂದ ಹೊರಬರಲು. ಹೌದು. ಇನ್ನೊಂದು ಈ ಕೇಸ್ನಲ್ಲಿ ಕೊಟ್ಟಿರುವ ನಿರೀಕ್ಷಣಾ ಜಾಮೀನು, ಅಂದ್ರೆ ಆಂಟಿಸಿಪೇಟರಿ ಬೇಲ್. ಇದು ಸೆಕ್ಷನ್ 438 ಕೆಳಗೆ ಬರುತ್ತೆ. ಇದರ ವ್ಯತ್ಯಾಸ? ಇದು ಅರೆಸ್ಟ್ ಆಗೋಕ್ಕೂ ಮೊದಲೇ ನನ್ನನ್ನು ಬಂಧಿಸಬೇಡಿ ಅಂತ ಮುಂಗಡವಾಗಿ ರಕ್ಷಣೆ ಪಡೆಯೋದು. ಓಹ್. ಅಂದ್ರೆ ಒಂದು ಜೈಲಿನಿಂದ ಹೊರಬರುವುದು
ಮತ್ತು ಇನ್ನೊಂದು ಜೈಲಿಗೆ ಹೋಗುವುದನ್ನೇ ತಪ್ಪಿಸಿಕೊಳ್ಳುವುದು. ಇವೆರಡೂ ಒಂದೇ ಅಲ್ಲ? ನಿಖರವಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದೇ ಅದನ್ನ. ಒಬ್ಬ ಸಹಚರನಿಗೆ ಜೈಲಿನಿಂದ ಬಿಡುಗಡೆ ಸಿಕ್ಕ ಮಾತ್ರಕ್ಕೆ ಪ್ರಕರಣದ ಮುಖ್ಯ ಸಂಚುಕೋರರು ಜೈಲಿಗೆ ಹೋಗುವುದನ್ನೇ ತಪ್ಪಿಸಿಕೊಳ್ಳಲು ಅರ್ಹರಾಗುವುದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿತು. ಒಂದೇ ಕೇಸಂತ ಈ ಎರಡೂ ಬೇರೆ ಬೇರೆ ಸನ್ನಿವೇಶಗಳನ್ನ ಒಂದೇ ತಕ್ಕಡಿಯಲ್ಲಿ ತೂಗೋದು ದೊಡ್ಡ ತಪ್ಪು ಅಂತ ಸ್ಪಷ್ಟಪಡಿಸಿತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ರದ್ದುಗೊಳಿಸಿ ಆರೋಪಿಗಳಿಗೆ 4 ವಾರಗಳಲ್ಲಿ ಶರಣಾಗುವಂತೆ ಆದೇಶಿಸಿತು. ಈ ಇಡೀ ಪ್ರಕರಣದಿಂದ ಜನಸಾಮಾನ್ಯರು ಮತ್ತು ಕಾನೂನು ವಲಯದವರು ಕಲಿಬೇಕಾದ್ದು ಏನಿದೆ? ಜನಸಾಮಾನ್ಯರಿಗೆ ಮುಖ್ಯವಾದ ಪಾಠ ಅಂದ್ರೆ, ಗಂಭೀರ ಅಪರಾಧಗಳಲ್ಲಿ ಆರೋಪಿಗಳಿಗೆ ಅನ್ಯಾಯವಾಗಿ ಜಾಮೀನು ಸಿಕ್ಕರೆ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ಅದನ್ನು ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಪ್ರಶ್ನಿಸುವ ಹಕ್ಕಿದೆ. ಇನ್ನು ಕಾನೂನು ವೃತ್ತಿಪರರಿಗೆ ಒಂದು ಸ್ಪಷ್ಟ ಸಂದೇಶ ಇದೆ. ಘೋರ ಅಪರಾಧಗಳಲ್ಲಿ ಇನ್ಮುಂದೆ ಸುಪ್ರೀಂ ಕೋರ್ಟ್ ಸುಲಭವಾಗಿ ರಕ್ಷಣೆ ನೀಡುವುದಿಲ್ಲ. ಪ್ರತಿಯೊಂದು ಅಂಶವನ್ನೂ ಅದು ಗಂಭೀರವಾಗಿ ಪರಿಗಣಿಸುತ್ತೆ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಯೋಚನೆ. ತಪ್ಪಿತಸ್ಥರೆಂದು ಸಾಬೀತಾಗುವವರೆಗೂ ನಿರಪರಾಧಿ ಅನ್ನೋದು ನಮ್ಮ ನ್ಯಾಯಾಂಗದ ಮೂಲತತ್ವ. ಆದ್ರೆ ಇನ್ನು ಅಪರಾಧ ಸಾಬೀತಾಗದ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಒಂದು ಕುಟುಂಬದ ನ್ಯಾಯದ ಕೂಗು ಹಾಗೂ ಇಡೀ ಸಮಾಜದ ಸುರಕ್ಷತೆ, ಇವೆರಡರ ನಡುವೆ ಸಂಘರ್ಷ ಬಂದಾಗ ನ್ಯಾಯದ ತಕ್ಕಡಿ ಎತ್ತವಾಲಬೇಕು.